ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಮಮತಾ ಮೈಸೂರು. ಇವತ್ತಿನ ಟಾಪಿಕಲ್ಲಿ ಏನು ಅಂತ ಹೇಳಿದ್ರೆ ಮ್ಯಾಂಗೋ ಬಾದಾಮ್ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಬಹಳ ಸಿಂಪಲ್ಲಾಗಿ ಒಂದು 5 ಮಿನಿಟ್ಸಲ್ಲೇ ಇದನ್ನು ಮಾಡ್ಬೋದು. ಈ ಒಂದು ಸಮ್ಮರ್ ಟೈಮ್ನಲ್ಲಿ ಈ ಬಾದಾಮ್ ಮಿಲ್ಕ್ ಶೇಕು ತುಂಬಾ ಚೆನ್ನಾಗಿರುತ್ತೆ ನೋಡಿ. ಮ್ಯಾಂಗೋ ಬಾದಾಮ್ ಮಿಲ್ಕ್ ಶೇಕಿಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸ್ ಏನಂದರೆ ಮ್ಯಾಂಗೋ, ಕಾರ್ಡ್ಮಮ್ ಅಂದರೆ ಏಲಕ್ಕಿ, ಮತ್ತು ಬಾದಾಮ್ ಪೌಡರ್ ತೊಗೊಂಡಿದ್ದೀನಿ. ಬೇಕಾದ್ರೆ ನೀವು ಬಾದಾಮನ್ನು ನೆನೆಸಿ ಬೇಕಾದರೆ ಮಾಡ್ಬೋದು. ಮತ್ತು ಹಾಲು ಮತ್ತು ಏಲಕ್ಕಿಯನ್ನು ಕ್ಲೀನಾಗಿ ಅದರ ಪೌಡರ್ ಮಾಡ್ಕೊಂಡು ಹಾಕಬೇಕು. ಈಗ ನಾನು ಮ್ಯಾಂಗೋನ ಇಲ್ಲಿ ಏನಂದರೆ ವಾಶ್ ಮಾಡ್ಕೊಳ್ತಾ ಇದ್ದೀನಿ, ಅಂದರೆ ಕ್ಲೀನಾಗಿ ಅದನ್ನು ನೀರಲ್ಲಿ ನೆನೆಸಿ ಆಮೇಲೆ ಅದಕ್ಕೆ ಉಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು, ಆಯಿತಾ. ಆಮೇಲೆ ಇದಕ್ಕೆ ಹಾಲನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬಾದಾಮ್ ಪೌಡರು, ಈಗ ಬಾದಾಮ್ ಪೌಡರ್ ಆದರೂ ತೊಗೊಳ್ಳಿ ಅಥವಾ ಬಾದಾಮಿ, ನಿಜವಾದ ಬಾದಾಮಿ ಇರುತ್ತಲ್ವ ಅದನ್ನು ಸಹ ರಾತ್ರಿ ನೆನೆಸ್ಬಿಟ್ಟು ಬೇಕಾದರೆ ನೀವು ಮಾಡ್ಬೋದು, ಇಲ್ಲ ಕಟ್ ಮಾಡೂ ಸಹ ಹಾಕ್ಬೋದು. ನಾನು ಪೌಡರ್ನ ಯೂಸ್ ಮಾಡಿ ಮಾಡ್ತಾ ಇರೋದು. ಈಗ ನೋಡಿ, ಅದನ್ನು ವಾಶ್ ಮಾಡಿದಂತಹ ಈಗ ಮ್ಯಾಂಗೋನ ಅಂದರೆ ಮಾವಿನ ಹಣ್ಣನ್ನು ನಾನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಮ್ಯಾಂಗೋ ಅಂದರೆ ಯಾರಿಗಿಷ್ಟ ಅಲ್ವಾ, ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರೂ ಸಹ ಈ ಒಂದು ಸೀಸನ್ನಲ್ಲಿ ಸಿಗುವಂತಹ ನ್ಯಾಚುರಲ್ಲಾಗಿ ಸಿಗುವಂಥ ಹಣ್ಣುಗಳನ್ನ ತಿನ್ನೋದ್ರಿಂದ ತುಂಬ ಆರೋಗ್ಯನೂ ಚೆನ್ನಾಗಿರುತ್ತೆ ನೋಡಿ. ಇದು ಮ್ಯಾಂಗೋ ಬಾದಾಮ್ ಮಿಲ್ಕ್ ಶೇಕ್ ಮಾಡೋದಕ್ಕೋಸ್ಕರವಾಗಿ ನಾನು ಕಟ್ ಮಾಡ್ತಾ ಇರುವಂತಹ ಮ್ಯಾಂಗೋ ಈ ರೀತಿಯಾಗಿ ಸ್ಲೈಸ್ನ ಮಾಡಿಕೊಂಡು ನೀಟಾಗಿ, ಅಂದರೆ ವಾಶ್ ಮಾಡ್ಕೊಳ್ಳೋದನ್ನು ಸಹ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಅದು ಮರದಿಂದ ಬಂದಿರತ್ತೆ, ಆಮೇಲೆ ಮಾರ್ಕೆಟಿಂದ ಅದೆಲ್ಲ ಇದಾಗಿರತ್ತಲ್ವ. ಸೊ ಅದರಿಂದ ಅದನ್ನು ನೀಟಾಗಿ ಉಪ್ಪು ನೀರಿನಲ್ಲಿ ನೆನೆಸ್ಬಿಟ್ಟು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಅದು ನಾನು ಅರ್ಧ ಗಂಟೆ ನೆನೆಸ್ಬಿಟ್ಟು ಆಮೇಲೆ ಅದನ್ನು ಮಾಡೋದು, ಉಪ್ಪು ನೀರಲ್ಲಿ ಹಾಕಿ. ಈಗ ಸಣ್ಣ ಸಣ್ಣದಾಗಿ ಮ್ಯಾಂಗೋನ ಸ್ಲೈಸ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಈ ರೀತಿಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ನೀಟಾಗಿ ಮಿಕ್ಸಿಗೆ ಹಾಕಿದಾಗ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಮತ್ತು ಚೆನ್ನಾಗಿ ಟೇಸ್ಟನ್ನು ಸಹ ಕೊಡುತ್ತೆ. ಹಾಗೆ ನೋಡಿ, ಈಗ ನೆಕ್ಸ್ಟು ಮ್ಯಾಂಗೋನೆಲ್ಲ ಕಟ್ ಮಾಡಿದಂತಹ ಮ್ಯಾಂಗೋನ ಏನು ಮಾಡ್ತೀನಿ ಅನ್ನೋದನ್ನು ಹಾಗೆ ಅಬ್ಸರ್ವ್ ಮಾಡಿ. ಆದರೆ ಈ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಇದನ್ನು ಮಾಡೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಮ್ಮರಲ್ಲಿ ಸಿಗುವಂತಹ ಈ ಮಾವಿನ ಹಣ್ಣು ಪ್ರತಿಯೊಬ್ಬ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ, ಮನೆಯಲ್ಲಿರುವ ಫ್ಯಾಮಿಲಿ ಮೆಂಬರ್ಸು ಎಲ್ಲರಿಗೂ ಸಹ ಇಷ್ಟ ಆಗುತ್ತೆ. ಮ್ಯಾಂಗೋನ ಇಷ್ಟಪಡದವರು ಯಾರಿದ್ದಾರೆ, ಎಲ್ಲರೂ ಇಷ್ಟಪಡ್ತಾರೆ. ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿದಂತಹ ಸ್ಲೈಸ್ ಮಾಡಿದಂತಹ ಮ್ಯಾಂಗೋ ಸ್ಲೈಸೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ, ಕಟ್ ಮಾಡಾದಮೇಲೆ ಇದಕ್ಕೆ ಏಲಕ್ಕಿ ಪೌಡರ್ ಇರುತ್ತಲ್ಲ, ಕಾರ್ಡ್ಮಮ್ ಪೌಡರು, ಅದನ್ನು ಹಾಕಬೇಕು. ಅದು ಬೇಕಾದ್ರೆ ಕೆಲವರು ಹಾಕ್ತಾರೆ, ಕೆಲವರು ಹಾಕದೇನೂ ಇರ್ತಾರೆ, ಅದು ನಿಮ್ಮ ಇಷ್ಟ, ಸ್ಕಿಪ್ಪು ಮಾಡ್ಬೋದು. ಬಟ್ ನಮಗಿಷ್ಟ ಈ ಒಂದು ಜ್ಯೂಸ್ಗೆಲ್ಲ ಮಾಡಬೇಕಾದ್ರೆ ಏಲಕ್ಕಿಯನ್ನು ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಘಮ ಘಮ ಬರುತ್ತೆ ಅಲ್ವಾ. ಈಗ ನೋಡಿ, ಬಾದಾಮ್ ಪೌಡರ್ನ ನಾನು ಹಾಕ್ತಾಯಿದ್ದೀನಿ. ಬಾದಾಮ್ ಪೌಡರ್ ಆದರೂ ಹಾಕಿ, ಇಲ್ಲಾಂದರೆ ಬಾದಾಮಿನ ನೆನೆಸ್ಬಿಟ್ಟು ನೀಟಾಗಿ ಹಾಕ್ಬೋದು. ಇಲ್ಲಾಂದರೆ ಮಿಕ್ಸಿ ಎಲ್ಲ ಮಾಡಿಕೊಂಡು ಲಾಸ್ಟಿಗೆ ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿಕೊಂಡು ಬಾದಾಮಿಯ ಒಂದು ಪೀಸಸ್ನ ಸಹ ಹಾಕ್ಕೊಂಡು ಕುಡಿಬೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನಾನು ಈ ರೀತಿ ಮಾಡಿದ್ದೀನಿ. ಈಗ ನೋಡಿ, ಅದನ್ನೆಲ್ಲ ಮಿಕ್ಸಿನಲ್ಲಿ ಮಾಡಾದಮೇಲೆ ಮಿಕ್ಸಿ ಮಾಡಾಯಿತು. ಈಗ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕೊಡೋದಕ್ಕೆ ಮ್ಯಾಂಗೋ ಮಿಲ್ಕ್ ಬಾದಾಮ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ,
ಹಾಗೆ ಕಮೆಂಟು ಮಾಡಿ, ಹಾಗೆ ಶೇರ್ ಮಾಡಿ. ನಾನು ಇದನ್ನು ಪಾಟ್ ಅಂದರೆ ಮಡ್ ಗ್ಲಾಸಲ್ಲಿ ಕುಡಿತೀನಿ. ನೋಡಿ ಹೇಗಿದೆ ಅಂತ ಹೇಳಿ. ಅದರಲ್ಲೂ ಈ ಒಂದು ಮಣ್ಣಿನ ಗ್ಲಾಸಲ್ಲಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ಇನ್ನೂ ಸಹ ತುಂಬಾ ಒಳ್ಳೆಯದಾಗುತ್ತೆ. ನೋಡೋಣ ಹೇಗಿರುತ್ತೆ. ತುಂಬ ಚೆನ್ನಾಗಿದೆ. ಇದು ನಾನು ಮಾಡಿದ್ದೀನಲ್ಲ, ಇದೇ ರೀತಿ ನೀವು ಸಹ ಮ್ಯಾಂಗೋ ಬಾದಾಮ್ ಮಿಲ್ಕ್ ಶೇಕ್ನ ಮಾಡಿ ನೋಡಿ. ರುಚಿಯಾದ ಶುಚಿಯಾದಂಥ ಬಾದಾಮ್ ಮಿಲ್ಕ್ ಶೇಕ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡಿದಂತೆ ಎಲ್ಲರಿಗೂ ತುಂಬ ಹೃದಯದ ವಂದನೆಗಳು.